ಎಸ್, ಇದು ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಈಗ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಗೊತ್ತಿಲ್ಲ, ನೋಡಬೇಕು. ಇನ್ನು ನಕ್ಸಲರು ಶರಣಾದರು. 6 ಜನ ನಕ್ಸಲರು ಮತ್ತು ಅವರು ಬಳಕೆ ಮಾಡ್ತಿದ್ದಂಥ ವೆಪನ್ಸ್ಗಳನ್ನು ಕೂಡ ಅಲ್ಲಿ ವಶಪಡಿಸಿಕೊಳ್ಳಲಾಯಿತು. ಆದರೆ ಈಗ ಆ ನಕ್ಸಲರು ಮತ್ತು ಸರ್ಕಾರದ ಮಧ್ಯೆ ಒಬ್ಬರು ಸಂಧಾನಕಾರರಿದ್ದರು. ಇವರು ಶರಣಾಗತಿ ಆಗಲಿಕ್ಕೆ, ಇವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಅವರೊಬ್ಬರೇ ಕಾರಣ. ಯಾಕಂತ ಹೇಳಿದ್ರೆ ಅವರೇನಾದರೂ ಮಧ್ಯಪ್ರವೇಶ ಮಾಡದೇ ಇದ್ದಿದ್ರೆ ಇನ್ನೂ ಅವರು ಕಾಡಿನಲ್ಲೇ ಇರಬೇಕಾಗ್ತಾ ಇತ್ತು. ಒಬ್ಬ ಅಜ್ಜಿ ಇಲ್ಲಿ ಕೊಂಡಿಯಾಗಿ ಕೆಲಸ ಮಾಡಿದ್ದಾರಂತೆ. ನೋಡಿ, ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಭಾಳ ಸ್ವಾರಸ್ಯಕರವಾಗಿದೆ ಇದು ಕಥೆ. ಅಂದರೆ ಇಲ್ಲಿ ದನ ಕಾಯುವಂಥ ಒಬ್ಬ ಮಹಿಳೆ, ಅಜ್ಜಿ, ದನಗಾಹಿ ಮಹಿಳೆ ಅಜ್ಜಿ ಗೌರಮ್ಮ ಅಂತ ಅವ್ರ ಹೆಸರು. ಅವ್ರೇನು ಮಾಡ್ತಾರೆ, ಕಾಡಿನಲ್ಲಿ ಅವ್ರೇನು ನಕ್ಸಲರ ಓಡಾಟಗಳಿತ್ತು ಅಲ್ಲಿ ನಾರ್ಮಲ್ಲಾಗೇ ದನಗಳನ್ನು ಬಿಟ್ಕೊಂಡು ಹೋಗ್ತಾ ಇದ್ರು. ಇದು ಸುಮಾರು 75 ದಿನಗಳಿಂದ ನಡೆದಿತ್ತಿದು. ದನಗಳನ್ನ ಬಿಟ್ಕೊಂಡು ಹೋಗಿ ಅಲ್ಲಿ ದನ ಕಾಯ್ತಾ ಇದ್ರು. ಅಲ್ಲಿ ನಕ್ಸಲರ ಕಣ್ಣಿಗೆ ಈ ಅಜ್ಜಿ ಬೀಳ್ತಾರೆ, ಗೌರಮ್ಮ ಅವ್ರ ಕಣ್ಣಿಗೆ ಬೀಳ್ತಾರೆ. ಇವರೆಲ್ಲ ಅಬ್ಸರ್ವ್ ಮಾಡಿರ್ತಾರೆ ಏನಾಗ್ತಿದೆ. ವಿಕ್ರಮ್ಗೌಡ ಎನ್ಕೌಂಟರ್ ಆದಮೇಲೆ ಇದು. ಆವಾಗ ಸರೆಂಡರ್ ಆಗಲಿಕ್ಕೆ, ಸರ್ಕಾರದ ಮುಂದೆ ತಮ್ಮ ವಿಚಾರಗಳನ್ನ ಹೇಳಲಿಕ್ಕೆ ಈ ಅಜ್ಜಿಯನ್ನು ಇವರು ಟಚ್ ಮಾಡ್ತಾರೆ. ಅಂದರೆ ಅಲ್ಲಿ ಆಕೆ ಗಮನಕ್ಕೆ ತರ್ತಾರೆ. ಆಮೇಲೆ ಅಲ್ಲಿ ಒಂದು ಪತ್ರ ಬರೆದು ಇವರ ಮುಖೇನವಾಗಿ ಆ ಒಂದು ಸಂಘಟನೆ ಏನಿದೆ ಆ ಸಂಘಟನೆಗೆ ತಲುಪಿಸ್ತಾರೆ. ಭಾಳ ನಂಬ್ತಾರೆ ಅಜ್ಜಿನ. ಆ ಅಜ್ಜಿ ಕೂಡ ಅವ್ರಿಗೆ ಮಾತು ಕೊಟ್ಟಿರ್ತಾರೆ, ನಾನು ಯಾರಿಗೂ ಈ ವಿಚಾರವನ್ನು ಲೀಕ್ ಮಾಡೋದಿಲ್ಲ ಅಂಥೇಳಿ. ಆ ಗೌರಮ್ಮ ಇಲ್ಲದೆ ಇದ್ದಿದ್ರೆ ಖಂಡಿತವಾಗ್ಲೂ ಈ ಸಂಧಾನ, ಅವರ ಶರಣಾಗತಿ ಸಕ್ಸಸ್ ಆಗ್ತಾ ಇರಲಿಲ್ಲ. ಬಹಳ ದಿನಗಳಿಂದ ಇದೆಲ್ಲವೂ ಕೂಡ ನಡೀತಾ ಇತ್ತು. ಬಟ್ ಈಗ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಗೌರಮ್ಮನಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅಂತೂ ಇಂತೂ ಫೈನಲ್ ಆಗಿ ಶರಣಾಗತಿ ಆದರು.